ಈ ಗ್ಯಾರಂಟಿ ಯೋಜನೆ ಈ ರಾಜ್ಯದಲ್ಲಿ ಇವತ್ತು ಮಹತ್ವಾಕಾಂಕ್ಷೆಯ ಯೋಜನೆ. ನನ್ನ ಪ್ರಕಾರ ಜನತೆಗೆ ಆಗಿಂದಾಗ್ಗೆ ನಾವು ಆಗಿರೋ ಕೆಲಸಗಳನ್ನು ಹೇಳಬೇಕಾದದ್ದು ನಮ್ಮ ಧರ್ಮ. ಕರ್ನಾಟಕ ಭಾಗ್ಯಗಳ ರಾಜ ಸಿದ್ದರಾಮಯ್ಯ ಅನ್ನೋದಲ್ಲದೆ ಅನ್ನಭಾಗ್ಯದ ವಿಷಯದಲ್ಲಿ ಅವರು ಮಾಡಿದಂಥ ಕಾರ್ಯವನ್ನು ಹೊಗಳಿದವರು ಅಥವಾ ಸತ್ಯತೆಯನ್ನು ತಿಳಿಸಿದವರು. ಕೋವಿಡ್ ಸಮಯದಲ್ಲಿ ಅನ್ನಭಾಗ್ಯ ಇಲ್ಲದೇ ಇದ್ದರೆ ಸಾವು ನೋವು ಜಾಸ್ತಿ ಆಗ್ತಿತ್ತು ಅಂತ ಹೇಳಿದವರು ನಾವಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತನ್ನು ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಶಕ್ತಿ ಯೋಜನೆಯನ್ನು 11/6/2023 ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಅದು ಅತಿ ಹೆಚ್ಚು ಜನ ಶಕ್ತಿಯಲ್ಲಿ ಈ ರಾಜ್ಯದಲ್ಲೇ ಇಡೀ ಭಾರತದಲ್ಲೇ 387 ಕೋಟಿ ಮಹಿಳೆಯರು ಇವತ್ತು ಟ್ರಾವೆಲ್ ಮಾಡಿದ್ದಾರೆ. ಅದರ ವೆಚ್ಚ 9,352 ಕೋಟಿ ರೂಪಾಯಿಗಳು. ಇದು ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೋಡಿ ಇವತ್ತು ಅಕ್ಕಪಕ್ಕದ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಬಂದು ನಮ್ಮಲ್ಲಿ ಚರ್ಚೆ ಮಾಡ್ತಾಯಿದ್ದಾರೆ. ನಾವು ಕೂಡ ಜಾರಿಗೆ ತರಬೇಕು ಅಂತ. ಇವತ್ತು ಕೂಡ ಮಹಾರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಜೊತೆ ರೆಡ್ಡಿಯವ್ರ ಜೊತೆಯಲ್ಲಿ ಔತಣಕೂಟದಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದನ್ನು ಹೇಳ್ತಾ, ಕಾರವಾರದಲ್ಲಿ 7.87 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. ಇದಕ್ಕೆ 220.73 ಕೋಟಿ ಈ ವ್ಯಾಪ್ತಿನಲ್ಲಿ ಹಣ ಖರ್ಚಾಗಿದೆ. ಅದೇ ರೀತಿ ಎರಡನೇ ಕಾರ್ಯಕ್ರಮ ಅನ್ನಭಾಗ್ಯ. ಅನ್ನಭಾಗ್ಯ ನಾವು 7 kg ಕೊಡ್ತಾಯಿದ್ವಿ ಹಿಂದಿನ ಸರ್ಕಾರ. ಆದರೆ BJP ಅವರು ಅದನ್ನು 5 ಮಾಡಿದರು. ಚುನಾವಣೆಗೆ ಮೊದಲು ನಾವು 10 kg ಕೊಡ್ತೀವಿ ಅಂತ ಹೇಳಿದ್ವಿ. 10 kg ಕೊಡೋವಂಥ ಸಂದರ್ಭದಲ್ಲಿ 5 kg ಅಕ್ಕಿ ಕೊಡ್ತಾಯಿದ್ವಿ. ಇನ್ನು 5 kgಗೆ ಕೇಂದ್ರ ಕೇಳಿದಾಗ ಕೊಡಲಿಲ್ಲ. ಅದಕ್ಕೆ 170 ರೂಪಾಯಿಯನ್ನು ನೇರವಾಗಿ ಅವರ ಅಕೌಂಟ್ಗಳಿಗೆ ದುಡ್ಡು ಹಾಕ್ತಾಯಿದ್ವಿ. ಇದು ಕೂಡ ಅನ್ನಭಾಗ್ಯವನ್ನು 10/7/2023 ಜಾರಿಗೆ ತಂದಿದ್ದೇವೆ. ಇವತ್ತಿಗೆ 59.56 ಕೋಟಿ ಇದರಲ್ಲಿ ಫಲಾನುಭವಿಗಳಿದ್ದಾರೆ. 9,775 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವಾಗಿದೆ. ಕಾರವಾರದಲ್ಲಿ 1.50 ಕೋಟಿ ಜನ ಇದರಲ್ಲಿ ಫಲಾನುಭವಿಗಳಿದ್ದಾರೆ. 250.48 ಕ್ರೋರ್ ಅಮೌಂಟು ಇದಕ್ಕೆ ಖರ್ಚಾಗಿದೆ. ಇದರ ಜೊತೆಗೆ ಗೃಹ ಜ್ಯೋತಿ ಇವತ್ತೇನು ಕೈಗಾ ಇಡೀ ಭಾರತಕ್ಕೆ ಕರ್ನಾಟಕಕ್ಕಲ್ಲದೆ ಅಕ್ಕಪಕ್ಕ ಜಾಗಕ್ಕೂ ವಿದ್ಯುತ್ ಶಕ್ತಿ ಕೊಡುವಂಥ ಜಾಗದಲ್ಲಿ ಮಾತಾಡ್ತಾ ಇದ್ದೇನೆ. ಇದು ಕೂಡ ಹಿಂದೆ ಗೃಹ ಅದು ಇದಿತ್ತೊಂದು ಭಾಗ್ಯ ಜ್ಯೋತಿ ಅಂತ ಅದನ್ನು ನಿಲ್ಲಿಸಿದರು. ಅದು ಬೇರೆ ಆದರೂ ಕೂಡ ಜನ ಮನೆಯಲ್ಲಿ ವಿದ್ಯುತ್ ಶಕ್ತಿಯಿಂದ ಇರಲಿಲ್ಲ ಉದ್ದೇಶದಿಂದ ಗೃಹ ಜ್ಯೋತಿ ಮಾಡಿದಂಥ ಸಂದರ್ಭ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.